ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಖಾರವಾದ ಆಂಧ್ರ ಶೈಲಿಯ ಟೊಮ್ಯಾಟೊ ಕರಿಯನ್ನು ಹೇಗೆ ಮಾಡೋದು ಅಂತ ನೀವು ನೋಡಬಹುದು. ಇದನ್ನು ಟೊಮ್ಯಾಟೊ ಪಚಡಿ ಅಂತ ಸಹ ಹೇಳ್ತಾರೆ. ನಾನು ಈ ಕರಿಯನ್ನು ಎಸ್ಪೆಷಲಿ ಒತ್ತು ಶಾವಿಗೆ ಜೊತೆ ಸವಿಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಸೊ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ. ಮೊದಲಿಗೆ ಒಂದು ಪ್ಯಾನ್ ನಲ್ಲಿ 2 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕಿಕೊಂಡು ಒಣ ಹುರಿಯಿರಿ. ಈ ಕರಿಯನ್ನು ಮಾಡಲಿಕ್ಕೆ ನಾವು ತರಿತರಿಯಾದ ಒಂದು ಮಸಾಲೆ ಪುಡಿಯನ್ನು ತಯಾರಿಸಬೇಕು. ಅದಕ್ಕೋಸ್ಕರ ಕೆಲವೊಂದು ಸಾಮಗ್ರಿಗಳನ್ನು ಹುರಿಯೋಣ. ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಮೆಂತೆ ಬೀಜಗಳನ್ನು ಹಾಕಿದ ಎಲ್ಲಾ ಸಾಮಗ್ರಿಗಳನ್ನು ಸಣ್ಣ ಉರಿನಲ್ಲೇ ಹುರಿಯಿರಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಬೇಕು. ಹಾಕಿದ ಪ್ರತಿಯೊಂದು ಸಾಮಗ್ರಿಗಳನ್ನು 10 ಸೆಕೆಂಡ್ ಹುರಿದುಕೊಂಡ್ರೆ ಸಾಕು. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ, 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕಿ. ಬಿಳಿ ಎಳ್ಳು ಇಲ್ಲದಿದ್ರೆ ಕಪ್ಪು ಎಳ್ಳನ್ನು ಹಾಕಿ, ಆದರೆ ಎಳ್ಳನ್ನು ಸ್ಕಿಪ್ ಮಾಡಲೇಬಾರದು, ಇದನ್ನು ಹಾಕಲೇಬೇಕು. ಇವಿಷ್ಟು ಸಾಮಗ್ರಿಗಳನ್ನು ಹುರಿದುಕೊಂಡ ನಂತರ ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಈಗ ಇದೇ ಪ್ಯಾನ್ಗೆ 2 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ. ನಾನಿಲ್ಲಿ 7 ಗುಂಟೂರು ಒಣಮೆಣಸನ್ನು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಹುರಿಯಿರಿ. ಆಕ್ಚುಲಿ ಆಂಧ್ರದವರು ಇನ್ನೂ ತುಂಬಾ ಜಾಸ್ತಿ ಒಣಮೆಣಸನ್ನು ಹಾಕ್ತಾರೆ, ಮತ್ತೆ ಈ ಕರಿಯನ್ನು ತುಂಬಾ ಖಾರವಾಗಿ ಮಾಡ್ತಾರೆ. ಸೊ ನೀವು ತುಂಬಾ ಖಾರ ತಿನ್ನೋದಿಲ್ಲ ಅಂತ ಆದ್ರೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸನ್ನು ಹಾಕೊಳ್ಳಿ. ನಾನು ಕೂಡ ಒಣಮೆಣಸನ್ನು ಸ್ವಲ್ಪ ಕಡಿಮೆನೆ ಹಾಕೊಂಡಿದ್ದೇನೆ. ಈ ಹುರಿದ ಒಣಮೆಣಸನ್ನು ಸಹ ಅದೇ ಪ್ಲೇಟ್ಗೆ ಹಾಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಇದು ತಣ್ಣಗಾದ ನಂತರ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಇದನ್ನು ಹಾಕೊಳ್ತೇನೆ. ಇದನ್ನು ಫೈನ್ ಪೌಡರ್ ಆಗಿ ಮಾಡೋದು ಬೇಡ, ಸ್ವಲ್ಪ ತರಿತರಿಯಾಗಿ ಇರಲಿ. ಈ ಮಸಾಲೆ ಪುಡಿ ಯಾವ ರೀತಿ ಇರಬೇಕು ಅಂತ ತೋರಿಸ್ತೇನೆ. ಈ ಮಸಾಲೆ ಪುಡಿ ರೆಡಿಯಾದ ನಂತರ ನಾವು ಟೊಮ್ಯಾಟೊ ಕರಿಯನ್ನು ಮಾಡೋಣ. ಈಗ ಒಂದು ಪ್ಯಾನ್ ನಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡ್ಕೊಂಡು ಹಾಕಿ. ಇದಕ್ಕೆ 5 ಮೀಡಿಯಂ ಸೈಜ್ ನ ಟೊಮ್ಯಾಟೊ ಬೇಕಾಗ್ತದೆ. ಟೊಮ್ಯಾಟೊವನ್ನು ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದಕ್ಕೆ ಹಾಕಿ. ಮೊದಲಿಗೆ ಇದನ್ನು ಬೆರೆಸಿಕೊಳ್ಳುತ್ತಾ ನೀರನ್ನು ಹಾಕದೆ ಸ್ವಲ್ಪ ಹೊತ್ತು ಬೇಯಿಸಿಕೊಳ್ತೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ಕೊನೆಯಲ್ಲಿ ರುಚಿಯನ್ನು ನೋಡಿಕೊಂಡು ಬೇಕಾದ್ರೆ ಪುನಃ ಉಪ್ಪನ್ನು ಹಾಕಿದ್ರಾಯ್ತು. ಇದಕ್ಕೀಗ 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಸಹ ಹಾಕಿ. ಈಗ ಗ್ಯಾಸ್ನ ಉರಿಯನ್ನು ಲೋ ಮತ್ತು ಮೀಡಿಯಂ ಫ್ಲೇಮ್ನ ನಡುವೆ ಇಡಿ. ನಾವು ಬೇರೆ ಸಾಮಗ್ರಿಯನ್ನು ಹಾಕುವ ಮೊದಲು ಈ ಟೊಮ್ಯಾಟೊವನ್ನು ಸರಿಯಾಗಿ ಬೇಯಿಸಿಕೊಳ್ಬೇಕು. ಟೊಮ್ಯಾಟೊವನ್ನು ನಾನು ಓವರ್ ಆಗಿ ಬೇಯಿಸಿಕೊಂಡಿದ್ದೇನೆ. ಇಲ್ಲಿ ನೀವಿದನ್ನು ತಿನ್ನುವಾಗ ಟೊಮ್ಯಾಟೊವಿನ ತುಂಡುಗಳು ನಿಮಗೆ ಬಾಯಿಗೆ ಬರಬಾರ್ದು, ಆ ರೀತಿ ನೀವು ಬೇಯಿಸಬೇಕು. ಈ ರೀತಿ ಬೇಯಲಿಕ್ಕೆ 10 ರಿಂದ 12 ನಿಮಿಷನಾದ್ರೂ ತಗೊಳ್ಳಿದೆ. ಈ ಸ್ಟೇಜ್ ನಲ್ಲಿ ನಾವು ತಯಾರಿಸಿದ ಮಸಾಲೆ ಪುಡಿಯನ್ನು ಹಾಕೋಣ. ನೀವು ಈ ಕರಿಯನ್ನು ನಿಮ್ಗೆ ಬೇಕಾದ ಹಾಗೆ ಮಾಡ್ಕೊಂಡು ತಿನ್ಬೋದು. ಅಂದ್ರೆ ನಿಮ್ಗೆ ಸೆಮಿ ಡ್ರೈ ಕನ್ಸಿಸ್ಟೆನ್ಸಿ ಬೇಕಂದ್ರೆ 1 ಗ್ಲಾಸ್ ನೀರನ್ನು ಹಾಕೊಂಡು ಒಂದು 5 ನಿಮಿಷ ಪುನಃ ಕುದಿಸಿ. ನಾನು ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ನಿಮ್ಗೆ ಥಿಕ್ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಈ ರೀತಿ ಮುದ್ದೆ ತರ ಇರುವಾಗಲೇ ಗ್ಯಾಸ್ ಅನ್ನು ಆಫ್ ಮಾಡಬಹುದು. ನಾನು ಕೆಲವೊಮ್ಮೆ ಇದನ್ನು ತೆಳುವಾಗಿ ಸ್ವಲ್ಪ ಮಾಡ್ಕೊಳ್ತೇನೆ, ಕೆಲವೊಮ್ಮೆ ಈ ರೀತಿ ಮುದ್ದೆ ತರ ಕನ್ಸಿಸ್ಟೆನ್ಸಿನಲ್ಲಿ ಗ್ಯಾಸ್ ಆಫ್ ಮಾಡ್ತೇನೆ. ಈಗ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡೋಣ. ನೀವಿದನ್ನು ಚಪಾತಿ ಜೊತೆ ಸವಿಯುವಾಗ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಈ ದಪ್ಪ ಕನ್ಸಿಸ್ಟೆನ್ಸಿನಲ್ಲಿರುವ ಕರಿ ಒತ್ತು ಶಾವಿಗೆ ಜೊತೆಗೆ ಸೂಟ್ ಆಗ್ತದೆ. ಸೊ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಪುನಃ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.